ಬೇಸಿಗೆ ಪ್ರಾರಂಭವಾಗಿದೆ. ನಗರಾದ್ಯಂತ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಮತ್ತು ಹದಗೆಟ್ಟಿರುವಂತಹ ಚರಂಡಿ ವ್ಯವಸ್ಥೆಯನ್ನು ಸರಿಪಡಿಸಿ ಸೊಳ್ಳೆಗಳಿಂದ ಆ ಒಂದು ನಗರದ ವಾಸಿಗಳಿಗೆ ಉತ್ತಮವಾದ ಆರೋಗ್ಯವನ್ನು ಕಲ್ಪಿಸಬೇಕು ಮತ್ತು ನಗರಾದ್ಯಂತ ಒತ್ತುವರಿಯಾಗಿರುವಂತಹ ರಾಜ್ಯ ಕಾಲುವೆಗಳನ್ನು ಮುಲಾಜಿಲ್ಲದೆ ತೆರವುಗೊಳಿಸಿ ಒತ್ತುವರಿದಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಆ ಒಂದು ರಾಜ್ಯ ಕಾಲುವೆಗಳನ್ನು ಅಭಿವೃದ್ಧಿಪಡಿಸಿ ಮುಂಗಾರು ಮಳೆಯಿಂದ ಆ ಒಂದು ಭಾಗದ ಆ ನಗರದ ಜನತೆಯನ್ನು ರಕ್ಷಣೆ ಮಾಡಬೇಕು. ಮತ್ತು ಯಾವುದೇ ಕಾರಣಕ್ಕೂ ಈ ಒಂದು ಮುಂಗಾರು ಮಳೆ ಹರಿಯುವ ರಾಜ್ಯ ಕಾಲುವೆ ಒತ್ತುವರಿ ಮಾಡಿಕೊಂಡಿರುವವರಿಗೆ ಒಂದು ವಿನಾಯಿತಿ ಅನ್ನೋದೇ ಕೊಡಬಾರ್ದು. ಯಾಕಂದರೆ ಇವತ್ತು ಸುಮಾರು 40-50 ಅಡಿ ಅಗಲ ಇರುವಂತಹ ರಾಜ್ಯ ಕಾಲುವೆಗಳಿದೆ. ಸಂಪೂರ್ಣವಾಗಿ ಮುಚ್ಚೋಕ್ಕೆ ಕೆಲವು ಪ್ರಭಾವಿಗಳೇ, ಯಾರು ಬಡವರೇನು ಕಟ್ಕೊಂಡಿಲ್ಲ, ಅದ್ರ ಮೇಲೆ ಪ್ರಭಾವಿಗಳು ಆ ಒಂದು ರಾಜ್ಯ ಕಾಲುವೆಗಳ ಮೇಲೆ ಮನೆಗಳನ್ನು, ಕಾಂಪೌಂಡ್ಗಳನ್ನು ನಿರ್ಮಿಸಿಕೊಳ್ಳುವ ಮುಖಾಂತರ ಬಡವರ ಬದುಕಿನ ಜೊತೆ ಜೀವನ ಜೊತೆ ಚೆಲ್ಲಾಟವಾಡ್ತಾರೆ. ಈ ಒಂದು ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಅದರ ಜೊತೆಗೆ ಈ ಖಾತೆಗಳು ಅಂದರೆ ಇವತ್ತು ನಗರಸಭೆಗೆ ಹೊಂದಿಕೊಂಡಿರುವ ಲೇಔಟ್ ಮಾಲೀಕರು ಕೆಲವರು ಒತ್ತಡ ಆಗ್ತಾರೆ. ಅದರಲ್ಲಿ 10 ಎಕರೆ ಲೇಔಟ್ ಮಾಡಿದರೆ ಅದರಲ್ಲಿ 2 ಎಕರೆ 3 ಎಕರೆ ಸರ್ಕಾರಿ ಜಮೀನುಗಳನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅದನ್ನು ಸಂಪೂರ್ಣವಾಗಿ ದಾಖಲೆಗಳನ್ನು ಪರಿಶೀಲನೆ ಮಾಡುವವರೆಗೂ ಲೇಔಟ್ಗಳಿಗೆ ಖಾತೆಗಳನ್ನು ಮಾಡಬಾರ್ದು. ಮತ್ತು ನಮ್ಮ ಬಡ ರೈತರ ಮನೆಗಳದ್ದು ಸೈಟ್ಗಳದ್ದು ಏನು ಖಾತೆಗಳು ಬರ್ತವೆ, ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅವರಿಗೆ ಈ ಖಾತೆ ಮಾಡಲು ಅನುಕೂಲ ಮಾಡಿಕೊಡಬೇಕು. ಮತ್ತು ನಗರಸಭೆಯಲ್ಲೇ ದಲ್ಲಾಳಿಗಳ ಅವಳಿಗೆ ಕಡಿವಾಣ ಹಾಕಿ ಒಂದು ಜನಪರ ನಗರಸಭೆಯನ್ನಾಗಿ ಮಾಡಬೇಕು. ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಂತೇಳಿ ರೈತ ಸಂಘದಿಂದ ನಗರಸಭೆ ಆಯುಕ್ತರಾದಂತಹ ಆಂಜನೇಯ ವ್ಯವಸಾಯ ಅವರಿಗೆ ಮನವಿ ನೀಡಿ ನಾವು ಒತ್ತಾಯ ಮಾಡಿದ್ದೀವಿ. ಮನವಿಗೆ ಸಂಬಂಧಿಸಿದ ಅವರು ಯಾರೇ ಎಷ್ಟೇ ಬಲಾಢ್ಯರಾಗಿದ್ದರೂ ಸಹ ಒತ್ತುವರಿದಾರರ ವಿರುದ್ಧ ಕ್ರಮ ಕೈಗೊಂಡು ರಾಜ್ಯ ಕಾಲುವೆಗಳ ಒತ್ತುವರಿಯನ್ನು ತೆರವುಗೊಳಿಸ್ತೇವೆ, ಅಭಿವೃದ್ಧಿಪಡಿಸ್ತೇವೆ. ಮತ್ತು ಅಕ್ರಮ ಲೇಔಟ್ಗಳಿಗೆ ದಾಖಲೆಗಳ ಪರಿಶೀಲನೆ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ನಾವು ಖಾತೆಗಳನ್ನು ಮಾಡೋದಿಲ್ಲ ಒಂದು ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ಮೇಲೆ ನಾವು ಹಮ್ಮಿಕೊಂಡಿದ್ದ ಹೋರಾಟವನ್ನು ಮನವಿ ಕೊಟ್ಟು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂತೆ ಮಾನ್ಯರನ್ನು ಒತ್ತಾಯ ಮಾಡಿದ್ವಿ.